ಎನ್ಸಿಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ಕಾರ್ಖಾನೆಯ ಸಮಸ್ಯೆಯಿಂದ ಕೊಪ್ಪಳದ ಜನ ಕಂಗಾಲಾಗಿದ್ದಾರೆ. ಹೌದು, ಕಾರ್ಖಾನೆಗಳ ಕಪ್ಪು ಕಣಗಳ ಧೂಳಿನ ಮಾಲಿನ್ಯದಿಂದ ಬದುಕು ರೋಸಿ ಹೋಗಿದೆ. ಜನಜೀವನ, ಜಲ ಮತ್ತು ಕೃಷಿ ಭೂಮಿ ಹಾಳಾಗಿದೆ. ನಮ್ಮ ಗ್ರಾಮದ ಸಮೀಪದಲ್ಲಿರುವಂತಹ ಕಾರ್ಖಾನೆಗಳನ್ನ ಬಂದ್ ಮಾಡಿಸಿ, ಇಲ್ಲವಾದ್ರೆ ನಮ್ಮ ಅಳಿದುಳಿದ ಭೂಮಿ ಮನೆಯನ್ನ ಕಾರ್ಖಾನೆಯವರಿಗೆ ಮಾರಾಟವನ್ನ ಮಾಡಿ ಅಥವಾ ಗ್ರಾಮವನ್ನ ಸ್ಥಳಾಂತರ ಮಾಡಿ ಅಂತ ಹೇಳಿ ಅಳಲನ್ನ ತೋಡ್ಕೊಂಡಿದ್ದಾರೆ. ಕೊಪ್ಪಳ ತಾಲೂಕಿನ ಹಿರೇಬಗನಾಳದಲ್ಲಿ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳ ಸಮ್ಮುಖದಲ್ಲಿ ಗ್ರಾಮಸ್ಥರು ಮಾಡಿದಂತಹ ಆಗ್ರಹ ಇದು. ಶಾಸಕರಾದ ರಾಘವೇಂದ್ರ ಹಿಟ್ನಾಳ್, ಮಾಜಿ ಸಂಸದರಾದ ಸಂಗಣ್ಣ ಕರಡಿ, ಜಿಲ್ಲಾಧಿಕಾರಿ ಡಾಕ್ಟರ್ ಸುರೇಶ್ ಇಟ್ನಾಳ ಅವರು ಗ್ರಾಮದ ದೇವಸ್ಥಾನದ ಆವರಣದಲ್ಲಿ ಗ್ರಾಮಸ್ಥರ ಜೊತೆಯಲ್ಲಿ ಬಹಿರಂಗ ಸಭೆಯನ್ನ ನಡೆಸಿದಾಗ ಜನರ ನೋವು ಆಕ್ರೋಶವಾಗಿ ಹೊರಹೊಮ್ಮಿತು. ಕಾರ್ಖಾನೆಗಳ ಮಾಲಿನ್ಯದಿಂದ ಜನ ತಾವು ಎದುರಿಸ್ತಾ ಇರುವಂತಹ ಸಮಸ್ಯೆಗಳನ್ನ ಇಲ್ಲಿ ತೋಡ್ಕೊಂಡ್ರು. ಮಾಲಿನ್ಯದಿಂದ ಜನರ ಬದುಕಷ್ಟೇ ಅಲ್ಲ, ತುಂಗಭದ್ರಾ ಜಲಾಶಯಕ್ಕೂ ಕೂಡ ಕಲುಷಿತ ನೀರು ಸೇರ್ಕೊಳ್ತಾ ಇದೆ. ನಮ್ಮ ಗಂಭೀರ ಸಮಸ್ಯೆಗೆ ಪರಿಹಾರ ಸಿಗದೇ ಇದ್ರೆ ಶಾಸಕರ ಹೆಸರನ್ನ ಬರೆದಿಟ್ಟು ಆತ್ಮಹತ್ಯೆಯನ್ನ ಮಾಡ್ಕೊಳ್ತೇವೆ, ಕಾರ್ಖಾನೆ ವಿರುದ್ಧ ಹೋರಾಟವನ್ನ ಮಾಡಿ ಸಾಯ್ತೇವೆ ಅಂತ ಹೇಳಿ ಗ್ರಾಮದ ಹಿರಿಯರು ಬೇಸರದಿಂದ ಮಾತನಾಡಿದ್ರು. ಇನ್ನು ಮಹಿಳೆಯೊಬ್ಬರು ಈ ಬಗ್ಗೆ ಮಾತನಾಡ್ತಾ, ವರ್ಷದಲ್ಲಿ 6 ತಿಂಗಳು ಮಾತ್ರ ವ್ಯಾಪಕ ಧೂಳು ಬರುತ್ತೆ, ಇನ್ನುಳಿದ 6 ತಿಂಗಳು ಬರೋದಿಲ್ಲ. ಆಗ ಕಾರ್ಖಾನೆಯವರು ಅದನ್ನೇ ಬಂಡವಾಳವಾಗಿ ಮಾಡ್ಕೊಳ್ತಾರೆ ಅಂತ ಹೇಳಿ ಸಮಸ್ಯೆಯ ಬಗ್ಗೆ ಅಧಿಕಾರಿಗಳ ಗಮನಕ್ಕೆ ತಂದ್ರು. ಇದಕ್ಕೂ ಮೊದಲು ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಮಾಲಿನ್ಯದಿಂದ ಆರೋಗ್ಯ ಸಮಸ್ಯೆ ಎದುರಿಸ್ತಾ ಇರುವವರ ಮನೆಗೆ ಭೇಟಿಯನ್ನ ಕೊಟ್ಟಿದ್ರು. ಗ್ರಾಮಸ್ಥರ ಸಮಸ್ಯೆಗಳನ್ನ ಆಲಿಸಿದ ಬಳಿಕ ಶಾಸಕರಾದಂತಹ ರಾಘವೇಂದ್ರ ಹಿಟ್ನಾಳ್ ಅವರು ಮಾತನಾಡಿ, ನೀವು ಅನುಭವಿಸಿದ ಯಾತನೆಯನ್ನ ಹೇಳ್ಕೊಂಡಿದ್ದೀರಾ. ಆರೋಗ್ಯ ಸಮಸ್ಯೆ ವ್ಯಾಪಕವಾಗಿ ಕಂಡು ಬರ್ತಾ ಇದೆ. ಧೂಳು ಬಡವರು ಶ್ರೀಮಂತರು ಅಲ್ಲದೆ ಎಲ್ಲರ ಮನೆಗೂ ಕೂಡ ಬರುತ್ತೆ. ಇಷ್ಟು ದಿನ ಏನಾಗಿದೆ ಅನ್ನೋದಕ್ಕಿಂತ ಇನ್ನು ಮುಂದೆ ಏನ್ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಯೋಜನೆಯನ್ನ ರೂಪಿಸೋಣ. ಕಂಪನಿಯವರಿಗೆ ಬಿಸಿ ಮುಟ್ಟಿಸೋಣ. ಕಾರ್ಖಾನೆಗಳು ಯಾವ ತಂತ್ರಜ್ಞಾನವನ್ನಾದರೂ ಬಳಸಿಕೊಳ್ಳಲಿ, ಧೂಳು ಬರದಂತೆ ನೋಡಿಕೊಳ್ಳುವಂತಹ ಜವಾಬ್ದಾರಿ ಅವರದೇ ಆಗಿದೆ ಅಂತ ಹೇಳಿದ್ರು. ಬಳಿಕ ಹುಣಿಕೇರಿ ಗ್ರಾಮಕ್ಕೆ ಭೇಟಿ ನೀಡಿದಾಗಲೂ ಕೂಡ ಮಾಲಿನ್ಯದ ಕೆಟ್ಟ ಪರಿಣಾಮದ ಕುರಿತು ಸಾಕಷ್ಟು ಚರ್ಚೆಗಳು ನಡೆಯಿತು. ಹಿರೇಬಗನಾಳದಲ್ಲಿ ಕೆಪಿಸಿಸಿ ಸಂಯೋಜಕರಾದಂತಹ ಕೆಎಂ ಸೈಯದ್, ಗೊಳ್ಳಪ್ಪ ಹಲಗೇರಿ, ಗ್ರಾಮದ ಪ್ರಮುಖರಾದ ಹೇಮಣ್ಣ ದೇವರಮನಿ, ಹನುಮಗೌಡ, ಮಹೇಶ್ ಸೇರಿದಂತೆ ಸಾಕಷ್ಟು ಜನ ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ರು. ಇನ್ನು ಕಾರ್ಖಾನೆಗಳ ಮಾಲಿನ್ಯದಿಂದಾಗಿ ಆಗ್ತಾ ಇರುವಂತಹ ಪರಿಣಾಮಗಳ ಬಗ್ಗೆ ಗ್ರಾಮಕ್ಕೆ ಬಂದಾಗ ಹೆಚ್ಚು ಈ ಬಗ್ಗೆ ಗೊತ್ತಾಗಿದೆ. ಕಾರ್ಖಾನೆಗಳನ್ನ ಯಾಕೆ ಮುಚ್ಚಬಾರದು ಅಂತ ಹೇಳಿ ಈಗಾಗಲೇ ಶೋಕಾಸ್ ನೋಟಿಸ್ ಅನ್ನ ಕೊಡಲಾಗಿದೆ. ವಾಸ್ತವ ಗಮನಕ್ಕೆ ಬಂದಿದೆ ಅಂತ ಹೇಳಿ ಜಿಲ್ಲಾಧಿಕಾರಿ ಡಾಕ್ಟರ್ ಸುರೇಶ್ ಇಟ್ನಾಳ್ ಅವರು ಹೇಳಿದ್ರು. ಗ್ರಾಮದ ಸುತ್ತಲೂ ಕೂಡ ಇರುವಂತಹ ಅನಧಿಕೃತ ಕ್ರಷರ್ ಗಳನ್ನ ಬಂದ್ ಮಾಡಿಸಲಾಗುತ್ತೆ. ಸಾರ್ವಜನಿಕರಿಂದ ದೂರನ್ನ ಪಡೆದು ಮತ್ತೊಮ್ಮೆ ನೋಟಿಸ್ ಅನ್ನ ಜಾರಿ ಮಾಡಲಾಗುತ್ತೆ. ಇತ್ತೀಚೆಗೆ ಎಸ್ಕೆ ಸ್ಟೀಲ್ಸ್ ಕಂಪನಿ ವಿಸ್ತರಣೆಗೆ ಮುಂದಾಗಿ ಅದರ ಕಡತ ನನ್ನ ಬಳಿಯಲ್ಲಿ ಬಂದಿತ್ತು, ಅದನ್ನ ಬೇಡ ಅಂತ ಹೇಳಿದ್ದೇನೆ ಅಂತಲೂ ಹೇಳಿದ್ರು. ರಾತ್ರಿ ವೇಳೆ ಕಾರ್ಖಾನೆಗಳ ಮಾಲಿನ್ಯ ಹೆಚ್ಚಾಗ್ತಾ ಇದೆ ಅನ್ನುವಂತಹ ದೂರು ಕೂಡ ವ್ಯಾಪಕವಾಗಿದ್ದು, ಕಾರ್ಖಾನೆಗಳು ಹಗಲು ರಾತ್ರಿ ಎಷ್ಟು ವಿದ್ಯುತ್ ಅನ್ನ ಬಳಕೆ ಮಾಡುತ್ತೆ ಅನ್ನೋದರ ಕುರಿತಾಗಿ ವರದಿ ನೀಡುವಂತೆ ಜೆಸ್ಕಾಂ ಅಧಿಕಾರಿಗಳಿಗೆ ಈಗಾಗಲೇ ಸೂಚನೆಯನ್ನ ಕೊಡಲಾಗಿದೆ ಅಂತ ಹೇಳಿ ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ. ಈ ಒಂದು ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ. ಹಾಗೆ ನೀವೇನು ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.